ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಎರಡು ಅತ್ಯಂತ ಮಹತ್ವದ ಸ್ಥಾನಗಳಿಗೆ ನೇಮಕಾತಿಯನ್ನು ಮಾಡಿದ್ದಾರೆ. ಆ ನೇಮಕಾತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಉಂಟು ಮಾಡ್ತಾ ಇದ್ದಾವೆ. ಎಡಚರರು ಬಾಯಿ ಬಡ್ಕೊಳ್ಳೋ ಹಾಗಾಗಿದೆ. ಏನು ಸ್ಥಿತಿ ಬಂತು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಚೀಫ್ ಸೆಕ್ರೆಟರಿಗೆ ಸೆಕೆಂಡ್ CM ಅಂತ ಕರೀತಾರೆ. ಅಂದರೆ ಆಡಳಿತಾತ್ಮಕವಾಗಿ ಅವರು ಮುಖ್ಯಮಂತ್ರಿಯವರ ಎಲ್ಲ ಕಾರ್ಯವನ್ನು ನಿಭಾಯಿಸುವಂಥ ವ್ಯಕ್ತಿಯಾಗಿರೋದ್ರಿಂದ ಅತ್ಯಂತ ಪ್ರಮುಖವಾದ ಹುದ್ದೆ ಸರ್ಕಾರದ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ. ಈ ಪಶ್ಚಿಮ ಬಂಗಾಳದಲ್ಲಿ ಮನೋಜ್ ಅಗರ್ವಾಲ್ ಅವರನ್ನ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕಾತಿ ಮಾಡಲಾಗಿದೆ. ಯಾರು ಮನೋಜ್ ಅಗರ್ವಾಲ್? ಈ ಬಾರಿಯ ಚುನಾವಣೆಯಲ್ಲಿ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದಂಥ, ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದಂಥ ವ್ಯಕ್ತಿಯೇ ಮನೋಜ್ ಅಗರ್ವಾಲ್. ಮೊದಲೇದು. ಎರಡನೇದ್ದು ಭಾಳ ಮುಖ್ಯವಾದಂಥ ಹುದ್ದೆ, ಸಲಹೆಗಾರ ಪೋಸ್ಟ್ಗೆ ಸುಬ್ರತೋ ಗುಪ್ತಾ ಅವ್ರನ್ನ ನೇಮಕಾತಿ ಮಾಡಲಾಗಿದೆ. ಸುಬ್ರತೋ ಗುಪ್ತಾ ಯಾರು? ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯ ಅಬ್ಸರ್ವರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಈ ಸುಬ್ರತೋ ಗುಪ್ತಾ. ಇಬ್ಬರು IAS ಆಫೀಸರ್ಸ್. ಇವರನ್ನು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ತಂದು ಕೂರಿಸಿದ್ದಾರೆ ಸುವೇಂದು ಅಧಿಕಾರಿ. ಯಾವಾಗ ಇವರಿಬ್ಬರ ನೇಮಕಾತಿ ಆಯಿತೋ ಆದ ತಕ್ಷಣ ಆ ಕಡೆಯಿಂದ ಎಡಚರರು, ಈ ಕಡೆಯಿಂದ ಕಾಂಗ್ರೆಸ್ಸು, ಈ ದೇಶದಲ್ಲಿರುವಂಥ ಎಲ್ಲ ಲೆಫ್ಟ್ ಲಿಬರಲ್ಗಳು ಇದ್ದಾರೆ, ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಮಾಡುವ ಪ್ರಯತ್ನ ಮಾಡಿದರು. ಅವ್ರು ಹೇಳ್ತಾರೆ, ಚುನಾವಣೆಯಲ್ಲಿ ಇವರಿಗೆ ಸಹಾಯ ಮಾಡಿದ್ದಕ್ಕಾಗಿ ಇಂಥದ್ದೊಂದು ಆಯಕಟ್ಟಿನ ಜಾಗವನ್ನು ಅವರಿಗೆ ಕೊಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಮತ್ತು ಸರ್ಕಾರದ ಮಧ್ಯೆ ಭಾಳ ದೊಡ್ಡ ಮಟ್ಟದ ಮುಂಚೆ ಒಪ್ಪಂದ ಆಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ, ಸಾಕ್ಷಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಚುನಾವಣಾಧಿಕಾರಿ ಆಗಿದ್ದರೂ ಅವ್ರನ್ನೇ ಮುಖ್ಯ ಕಾರ್ಯದರ್ಶಿ ಮಾಡ್ತೀರಿ ಅಂದರೆ ನಿಮ್ಮದೆಲ್ಲ ಪೂರ್ತಿ ಇದೊಂದು ದೊಡ್ಡದಾದಂಥ ಮೊಡಸ್ ಅಪರಂಡಿ. ಇದು ಅದನ್ನು ನೀವೀಗ ಸಾಧಿಸಿದ್ದೀರಿ ಸುವೇಂದು ಅಧಿಕಾರಿ. ಮೋದಿಯವರು ಈ ರೀತಿ ಮಾಡಿದ್ದೀರಿ, ಅಮಿತ್ ಶಾ ಈ ರೀತಿ ಮಾಡಿದ್ದೀರಿ ಅಂತ ಏನು ಗುಲ್ಲೋಗುಲ್ಲು. ಇದು ವಾಸ್ತವವಾಗಿ ಮನೋಜ್ ಅಗರ್ವಾಲ್ಗೆ ಮತ್ತು ಸುಬ್ರತೋ ಗುಪ್ತಾ ಅವ್ರಿಗೆ ಮಾಡಿದಂಥ ಅತಿ ದೊಡ್ಡದಾದಂಥ ಅಪಮಾನ. ಯಾಕೆಂದರೆ ಇವರು 1990 ಬ್ಯಾಚಿನ IAS ಆಫೀಸರ್ಸ್. 36 ವರ್ಷಗಳ ಅನುಭವ ಇದೆ. ಬಹಳಷ್ಟು ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದವರು. ಇನ್ನಿಲ್ಲದ ಹಾಗೆ ತಮ್ಮ ದಕ್ಷತೆಯನ್ನು ಮೆರೆದವರು. ಎಲ್ಲ ಬಿಟ್ಟುಬಿಡ್ರಿ, 13 ರಾಜ್ಯಗಳಲ್ಲಿ SIR ಆಗಿದೆ. 13 ರಾಜ್ಯ, 12 ರಾಜ್ಯಗಳಲ್ಲಿ ಒಂದೇ ಒಂದು ವಿವಾದ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇದು ಶುರುವಾಗುವುದಕ್ಕಿಂತ ಮುಂಚೆ ಬಿಹಾರದಲ್ಲಿ SIR ನಡೆಯುವಾಗಿಂದ ಹಿಡಿದು, ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಶುರುವಾದಾಗಿಂದ ಹಿಡಿದು ಪ್ರಾರಂಭವಾದಂಥ ವಿವಾದ ಚುನಾವಣೆ ಮುಗಿದ ಮೇಲೆ ಈಗಲೂ ಮುಂದುವರಿತಾ ಇದೆ. ಇವತ್ತಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಸೂರ್ಯಕಾಂತ್ ಬೆಂಚಲ್ಲಿ ವಿಚಾರಣೆ ನಡೀತಾ ಇದೆ ಇದರ ಕುರಿತಾಗಿ. SIR ಆಗಬಾರ್ದು, SIR ನೀವು ಮಾಡಿದ್ದು ಸರಿಯಿಲ್ಲ, ಆಮೇಲೆ SIR ಹೆಸರುಗಳನ್ನ ಇದ್ದಕ್ಕಿದ್ದಾಗಿ ಡಿಲೀಟ್ ಮಾಡಿದಿರಿ, ನಮ್ಮ ಮತದಾರನೇ ಡಿಲೀಟ್ ಮಾಡಿ ಹೇಳಲಾರದಂಥ ಆರೋಪಗಳೇ ಉಳಿದಿಲ್ಲ ರೀ. ಅಷ್ಟು ಆರೋಪವನ್ನು ಮಾಡಿದ್ದಾರೆ. ಅಷ್ಟೂ ಸಲ ಸುಪ್ರೀಂ ಕೋರ್ಟ್ ಇವರ ವಾದವನ್ನು ತಳ್ಳಿ ಹಾಕಿದ್ದು. ನೋಡಿ ಮಜಾ ನೋಡಿ, ಒಂದಲ್ಲ ಒಂದು ಸಲ ಇವರಿಗೆ ಗೆಲುವು ಲಭಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಕಲ್ಕತ್ತಾ ಹೈಕೋರ್ಟ್ನಲ್ಲಿ. ಯಾವುದೇ ವಿಚಾರಕ್ಕೆ, ಒಂದು ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ನೇಮಕಾತಿ ಮಾಡಿದಂಥ ಎಲ್ಲ ವರ್ಗಾವರ್ಗಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ವರ್ಗಾವರ್ಗಿಯನ್ನು ರದ್ದುಗೊಳಿಸಿ ಅವರಿಗೆ ನಿರ್ದೇಶನವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಫಸ್ಟಿಗೆ ಕಲ್ಕತ್ತಾ ಹೈಕೋರ್ಟ್ಗೆ ಹೋದರು, ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಅವ್ರು ಹೇಳಿದರು, ಸ್ವಾಯತ್ತ ಸಂಸ್ಥೆ ಅದು, ಚುನಾವಣೆ ಮಾಡುವಾಗ ಅವ್ರಿಗೆ ಹೇಗೆ ಬೇಕೋ ಆಗ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವರು ಸಂಪೂರ್ಣವಾಗಿ ಪರಮಾಧಿಕಾರ ಹೊಂದಿದ್ದಾರೆ, ಆದ್ದರಿಂದ ನಾವು ಆ ರೀತಿ ನಿರ್ದೇಶನ ಮಾಡೋದಿಲ್ಲ ಅಂದರು. ಅದಾದಮೇಲೆ UP ಉತ್ತರ ಪ್ರದೇಶದಿಂದ ಆಫೀಸರ್ ಕರೆಸಲಾಯಿತು, ಅಜಯ್ ಪಾಲ್ ಶರ್ಮಾ. ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಮತ್ತೊಂದು ಅಪ್ಲಿಕೇಶನ್ ಹಾಕಲಾಯಿತು, ಅದೂ ರದ್ದಾಯಿತು. ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಸರಿಯಿಲ್ಲ, ಇದು ಇವ್ರು ಮಾಡ್ತಾ ಇರೋ ಸರಿಯಿಲ್ಲ, ತಪ್ಪು ಡಿಲಿಷನ್ ಮಾಡ್ತಾ ಇದ್ರಿ ಅಂದರು. ಆವಾಗ ಸ್ವತಃ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನು ಇದಕ್ಕಾಗಿ 180 ಜನರನ್ನು ನೇಮಕಾತಿ ಮಾಡಲಾಯಿತು. ಅದು ಮುಗಿತಾ ಇಲ್ಲ, ವಿಳಂಬ ಆಗ್ತಾ ಇದೆ ಅಂತ ಬಂತು. ಅದಕ್ಕೋಸ್ಕರ ಟ್ರಿಬ್ಯುನಲನ್ನು ನೇಮಕಾತಿ ಮಾಡಲಾಯಿತು. ಏನಾದರೂ ಸರಿ SIR ಮಾಡಿಯೇ ಸಿದ್ಧ ಮತ್ತು SIR ಪ್ರಕಾರ ಶುದ್ಧೀಕರಣಗೊಂಡಂಥ ಮತದಾರರ ಪಟ್ಟಿಯಿಂದನೇ ಚುನಾವಣೆ ನಡೆಸೋದು ಅಂತ ಮೇಲೆ ಕೇಂದ್ರ ಚುನಾವಣಾ ಆಯುಕ್ತರಿಂದ ಹಿಡಿದು ಜ್ಞಾನೇಶ್ ಕುಮಾರಿಂದ ಹಿಡಿದು ಪಶ್ಚಿಮ ಬಂಗಾಳದಲ್ಲಿರುವಂಥ ಮುಖ್ಯ ಚುನಾವಣಾ ಆಯುಕ್ತರಾದಂಥ
ಮನೋಜ್ ಅಗರ್ವಾಲ್ವರೆಗೂ ಎಲ್ಲರೂ ಕಟಿಬದ್ಧರಾಗಿದ್ದರು, ಸಂಕಲ್ಪ ಮಾಡಿ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ್ರು. ಜೊತೆಗೆ ಇವರಿಗೆ ಇನ್ನಿಲ್ಲದ ಹಾಗೆ ಧಮಕಿಯನ್ನು ಹಾಕಲಾಗಿತ್ತು. ಆ ಧಮಕಿಯನ್ನು ಮೀರಿ ಇವರೆಲ್ಲ ಕೆಲಸ ಮಾಡಿದರು. ಒಂದು ಹಂತದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನು ಮಾಡಾದಲ್ಲಿ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಲಾಗಿತ್ತು, ಹೊರಗಡೆಯಿಂದ ಮುತ್ತಿಗೆ ಹಾಕಲಾಯಿತು. ಅವ್ರಿಗೆ ನೀರಿಲ್ಲ, ಆಹಾರ ಇಲ್ಲ, ಹೊರಗಡೆ ಬರೋ ಹಾಗಿಲ್ಲ, ಸಂಪರ್ಕ ಮಾಡೋ ಹಾಗಿಲ್ಲ. ದಿನವಿಡೀ ಒಳಗಡೆ ಹಾಕಿ ಅಬ್ಡಕ್ಷನ್ ಮಾಡಲಾಗಿತ್ತು. ಅಂಥ ಸತ್ತು ಪರೀಕ್ಷೆಯನ್ನು ದಾಟಿಕೊಂಡು ದಕ್ಷತೆಯನ್ನು ಮೀರಿ ಕೆಲಸ ಮಾಡಿ 92-93% ವೋಟಿಂಗ್ ಆಗೋ ಹಾಗೆ ಮಾಡಿದ್ದಾರೆ. ಕೊಲೆಗಳು, ಸುಲಿಗೆಗಳು, ಹಿಂಸಾಕಾಂಡ ಯಾವುದೂ ನಡೆಯಲಾರದಂಥ ಚುನಾವಣೆಯನ್ನು ನಿರ್ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಪೂರ್ವಾಗ್ರಹ ಪೀಡಿತರಾಗಲಾರದೆ, ಎಲ್ಲಿಯೂ ಕೂಡ ಪಕ್ಷಪಾತ ಮಾಡಲಾರದೆ, ಕೇವಲ CCTV ಆಫ್ ಆಗಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಫಾಲ್ಟಾ ಎನ್ನುವಂಥ ಒಂದು ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯ ಮರುಮತದಾನ ಮಾಡಿಸಿದ್ದಾರೆ. ಇದಕ್ಕಿಂತ ಎಫಿಷಿಯೆಂಟು, ಅಂದರೆ ಇದಕ್ಕಿಂತ ಸಕ್ಷಮವಾಗಿ ಕ್ಷಮತ್ವದಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು ಎಲ್ಲಿ ಸಿಗ್ತಾರೆ ಇವತ್ತಿನ ದಿವಸ? ಅದು ಕೂಡ ನೋಡಿ, ಈ 13 ರಾಜ್ಯದಲ್ಲಿ ಈ SIR ಆಯಿತು ಅಂತ ಹೇಳಿದೆ. ಅಲ್ಲಿಯೂ ಚುನಾವಣಾ ಆಯುಕ್ತರಿದ್ದಾರೆ. ಯಾವ ಚುನಾವಣಾ ಆಯುಕ್ತನಿಗೂ ಕೂಡ Z+ ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಒಬ್ಬ ಚುನಾವಣಾ ಆಯುಕ್ತನಿಗೆ ಯಾವ ರೀತಿಯಾದಂಥ ಶಿಷ್ಟಾಚಾರದ ಪ್ರಕಾರ ಭದ್ರತೆ ಇರಬೇಕೋ ಆ ಭದ್ರತೆಯ ಮೇರೆಗೆ ಎಲ್ಲ ರಾಜ್ಯಗಳಲ್ಲಿ, ಇನ್ಕ್ಲೂಡಿಂಗ್ ಕೇರಳ, ಇನ್ಕ್ಲೂಡಿಂಗ್ ತಮಿಳುನಾಡು, ಎಲ್ಲ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ, ಎಲ್ಲ ರಾಜ್ಯಗಳಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಅಲ್ಲಿಯ ಮುಖ್ಯ ಚುನಾವಣಾ ಆಯುಕ್ತರು ಯಾವುದೇ ಭಯ, ಯಾವುದೇ ಆತಂಕ, ಯಾವುದೇ ಸಂದಿಗ್ಧತೆ ಇರಲಾರದೆ ನಿರುಮ್ಮಳವಾಗಿ ನೆರವೇರಿಸಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಮನೋಜ್ ಅಗರ್ವಾಲ್ ಅವರಿಗೆ ಯಾವ ರೀತಿಯ ಬೆದರಿಕೆ, ಪ್ರಾಣ ಬೆದರಿಕೆ ಇತ್ತು ಅಂದರೆ ಅವರಿಗೆ Z+ ಸೆಕ್ಯೂರಿಟಿಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂತು ಕೇಂದ್ರಕ್ಕೆ. ಒಬ್ಬ ವ್ಯಕ್ತಿಗೆ Z+ ಸೆಕ್ಯೂರಿಟಿಯನ್ನು ಯಾವಾಗ ಕೊಡ್ತಾರೆ? ಯಾವಾಗ ಈತನ ಪ್ರಾಣಕ್ಕೆ ಕುತ್ತು ಇದೆ ಅಂತ ಅನಿಸತ್ತೋ ಆ ಸಂದರ್ಭದಲ್ಲಿ ಇಂಥ ಸೆಕ್ಯೂರಿಟಿಯನ್ನು ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ. ನೋಡಿ, ಇಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಒಂದು, ಚುನಾವಣೆಯನ್ನು ನಿಭಾಯಿಸಿದ ರೀತಿ, ಅದಕ್ಕೆ ಅವ್ರದ್ದು ದಕ್ಷತೆ, ಅವರು ತಮ್ಮನ್ನು ತಾವು ಸಮರ್ಪಣಾ ಮನೋಭಾವದಿಂದ ಮಾಡಿದಂಥ ಕೆಲಸ, ಪ್ರಾಮಾಣಿಕತೆ, ಪಾರದರ್ಶಕತೆ ಎಲ್ಲವೂ ಕೂಡ ಕೊಂಡಾಡಬೇಕಾದ್ದೇ. ಆದರೆ ಒಂದು ಸಲ ಹೀಗೆ ಮಾಡಿ ಚುನಾವಣೆ ಗೆದ್ದ ಮೇಲೆ ಇದೆಯಲ್ಲ, ಅದಾದ ಮೇಲೆ ಅತಿ ದೊಡ್ಡದಾದಂಥ ಗುರುತರವಾದ ಜವಾಬ್ದಾರಿ ಸುವೇಂದು ಅಧಿಕಾರಿ ಮೇಲಿದೆ. ಸುವೇಂದು ಅಧಿಕಾರಿ ರಾತ್ರೋರಾತ್ರಿ ಖುಲ್ಜಾ ಸಿಮ್ ಸಿಮ್ ಅಂತೇಳಿ ಮಾಡಿ ಇಡೀ ಮಂತ್ರದಂಡ ಮೂಲಕ, ಮಾಯಾದಂಡದ ಮೂಲಕ ಪಶ್ಚಿಮ ಬಂಗಾಳವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪಶ್ಚಿಮ ಬಂಗಾಳದ ಬಗ್ಗೆ ನಿರೀಕ್ಷೆಗಳು ಹೇಗಿದ್ದಾವೆ ಅಂದರೆ, ರಾತ್ರೋರಾತ್ರಿ ಪಶ್ಚಿಮ ಬಂಗಾಳ ಬದಲಾಗಿಬಿಡಬೇಕು, ಅದೊಂದು ಅಮರಾವತಿ ಆಗಿಬಿಡಬೇಕು, ಅದೊಂದು ಸ್ವರ್ಗ ಸದೃಶ ಆಗಿಬಿಡಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೆ. ಕೇವಲ ಪಶ್ಚಿಮ ಬಂಗಾಳದ ಜನ ಅಲ್ಲ, ಇಡೀ ದೇಶದ ಜನ ಆ ರೀತಿಯಾದಂಥ ಸಂಕ್ರಮಣವನ್ನು ಅಲ್ಲಿ ನಿರೀಕ್ಷೆ ಮಾಡ್ತಾ ಇದೆ. ಅದು ಹೇಗೆ ಸಾಧ್ಯ? ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಅದು ಕಾಲಘಟ್ಟದಲ್ಲಿ ಸಹಜವಾಗಿ, ಸರಳವಾಗಿ ನೋಡಿ, ಈಗ ಒಂದು 500 ಜನ ಗೂಂಡಾಗಳಿದ್ದಾವೆ. 500 ಜನ ಗೂಂಡಾಗಳಿದ್ದಾರೆ ಅನ್ನೋದು ಸುವೇಂದು ಅಧಿಕಾರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅವರು ಕೂಡ TMCಯಲ್ಲಿ ಇದು ಬಂದಂಥವ್ರು. ಸಂಖ್ಯೆ ಸುಮ್ಮನೆ ಇಲ್ಲಿ ನಿಮಿತ್ತ, ಅದು ಸಂಖ್ಯೆ ಬೇರೆ ಇರ್ಬೋದು. ಅವ್ರನ್ನ ಬಂಧಿಸಲಿಕ್ಕೆ ಯಾವುದಾದ್ರೂ ಒಂದು ತನಿಖಾ ತಂಡ ಕಾರ್ಯಪ್ರವೃತ್ತರಾಗಬೇಕು ಅಂದರೆ ಅವ್ರ ಹತ್ರ ಸಾಕ್ಷ್ಯಾಧಾರ ಇರಬೇಕು. ಸಾಕ್ಷ್ಯಾಧಾರ ಇಲ್ಲದೆ ಹೋದರೆ ಆತನ ನೀವು ಬಂಧಿಸಬಹುದು. 24 ಗಂಟೆ ಒಳಗೆ ಆತನನ್ನು ನ್ಯಾಯಾಲಯದ ಒಳಗಡೆ ತೊಗೊಂಡು ಹೋಗ್ತೀರಿ. ಆತನ ವಕೀಲ ಬಂದು ಹೇಳ್ತಾರೆ, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ನನ್ನ ಕಕ್ಷಿದಾರನ ಇವರು ಬಂಧಿಸಿ ಇಟ್ಟಿದ್ದಾರೆ ಅಂತ ಆತ ವಾದ ಮಂಡನೆ ಮಾಡ್ತಾನೆ. ಆತ ಬಿಡುಗಡೆಯಾಗಿ ಹೊರಗೆ ಬರ್ತಾನೆ. ಅಂದರೆ ಯಾವ ಅಕ್ರಮಗಳು ನಡೆದಿದ್ದಾವೋ, ಯಾವ ಗುಂಡಾಗಿರಿಗಳು ನಡೆದಿದ್ದಾವೋ, ಯಾರು ವರ್ಲ್ಡ್ ಕೆಲಸ ಮಾಡ್ತಾ ಇದ್ದಾರೋ ಅಂಡರ್ಗ್ರೌಂಡ್ನಲ್ಲಿ, ಅವರೆಲ್ಲರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಅದಕ್ಕೆ ಮಾಡಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳೇಬೇಕು. ಆದರೆ ನಮ್ಮ ನಿರೀಕ್ಷೆ ಹೇಗಿರುತ್ತೆ ಅಂದರೆ, ರಾತ್ರೋರಾತ್ರಿ ಅದು ಜರುಗಬೇಕು ಅನ್ನುವ ರೀತಿಯಲ್ಲಿ ನಮ್ಮದಿರುತ್ತೆ. ಅಂದರೆ ನಾವು ಯಾವ ರೀತಿ ಅಂದರೆ ಸಮೂಹ ಸನ್ನಿಗೆ ಒಳಗಾಗ್ಬಿಟ್ಟು. ಮೊನ್ನೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮಸ್ಥಳಕ್ಕೆ ಹೋಗಿದ್ದರು ಸುವೇಂದು ಅಧಿಕಾರಿ. ಆತ ಹೋದಲ್ಲೆಲ್ಲ ಈಗ ಸಹಸ್ರಗಟ್ಟಲೆ ಜನ ಸುತ್ತಲೂ ಇರ್ತಾರೆ. ಆತ ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳದ ದೊಡ್ಡ ಸೂಪರ್ ಸ್ಟಾರ್ ರೀತಿ ಆತನನ್ನು ಜನ ಕೊಂಡಾಡ್ತಾ ಇದ್ದಾರೆ. ಯಾಕಂದರೆ ಇಡೀ ಚುನಾವಣೆಯ ಚುಕ್ಕಾಣಿಯನ್ನು ಆತನೇ ನಿಭಾಯಿಸಿದ ರೀತಿ ಇದೆಯಲ್ಲ, ಸ್ಟ್ರೀಟ್ ಫೈಟರ್ ರೀತಿ ಕೆಲಸ ಮಾಡಿದ್ದ. ಶಾಂತಿ ಮಂತ್ರ ಹೇಳ್ತಾ ಚುನಾವಣೆಯನ್ನು ಎದುರಿಸ್ತಿಲ್ಲ, ಹೋಗಿ ರೋಡಲ್ಲಿ ಇಳಿದು ಹೋರಾಟ ಮಾಡಿದ್ದು ಮತದಾನದ ದಿನ ಕೂಡ.
ಜನ ಸೇರ್ತಾರೆ. ಅಲ್ಲಿ ಹೋದ ತಕ್ಷಣ ಇದ್ದಕ್ಕಿದ್ದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಎಲ್ಲರೂ ಘೋಷಣೆಯನ್ನು ಕೂಗ್ಲಿಕ್ಕೆ ಶುರು ಮಾಡಿದರು. ಅಲ್ಲಿದ್ದಂಥ ಸುವೇಂದು ಅಧಿಕಾರಿಗೆ ಸ್ವಲ್ಪ ಮುಜುಗರ ಉಂಟು. ನಾನು ಬಂದಿದ್ದರು ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಕೊಂಡಾಡಲಿಕ್ಕೆ, ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಅವ್ರ ಜಾಗಕ್ಕೆ. ಇಲ್ಲಿ ನಾವು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಅಂತ ಹೊರಗಡೆ ಬಂದು ಹೇಳಿದ್ರು. ಎಲ್ಲಿ ಜೈ ಶ್ರೀರಾಮ್ ಹೇಳಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಡೆ ಹೇಳೋದಂಥದ್ದಲ್ಲ ಅದು ಹೇಗೆ ಯಾವ ಜಾಗದಲ್ಲಿ ಯಾವುದನ್ನು ಬಳಸಬೇಕು ಅದನ್ನು ಮಾಡಬೇಕು, ದಯವಿಟ್ಟು ಶಾಂತರಾಗಿರಿ ಅಂತ ಹೇಳಿದ್ರು. ಅಂದರೆ ಇದು ಸಾಮೂಹಿಕ ಸಕಾಲಿಕವಾಗಿರಬೇಕು ನಮ್ಮ ನಡೆ ಅಂತ. ಇದ್ದಕ್ಕಿದ್ದ ಹಾಗೆ ಇದರ ಬಗ್ಗೆ ಒಂದಷ್ಟು ಜನ ಕ್ರುದ್ಧರಾಗಿ ಅತಿರೇಕ ಹಿಂದುತ್ವ ಮಾಡುವಂಥ ಒಂದಿಷ್ಟು ಜನ ಇರ್ತಾರೆ. ನಾವು ಹಿಂದುತ್ವ ಅನ್ನೋದು ನಮ್ಮ ರಕ್ತಗತ, ಅದು ನೀವು ಪ್ರತಿ ಕ್ಷಣವೂ ಅದನ್ನ ಧುಮ್ಮಿಕ್ಕುವ ಹಾಗೆ ಹೇಳಬೇಕಾದ ಅಗತ್ಯ ಇರೋದಿಲ್ಲ. ಪ್ರತಿ ಬಾರಿಯೂ ಸಿಡಿಲೆರಗಬೇಕಾಗಿಲ್ಲ. ಸಿಂಹ ಕಾಡಿನಲ್ಲಿರೋದು ಪ್ರತಿ ಕ್ಷಣವೂ ಗರ್ಜಿಸಿದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಒಂದು ಸಲ ಬೆಳಗ್ಗೆ ಎದ್ದು ಜೋರಾಗಿ ಒಂದು ಸಲ ಗರ್ಜಿಸಿ ಆಕಳಿಸಿ ಮಲ್ಕೊಂಡ್ಬಿಟ್ರೆ ಸಿಂಹ ಸುತ್ತಮುತ್ತಲೂ ಇನ್ನೊಂದು ಸಲ ಯಾವ ಪ್ರಾಣಿನೂ ಹತ್ತಿರ ಬರೋಲ್ಲ. ಅದು ಇಡೀ ದಿವಸ ಮಲಗಿರ್ತದೆ, ಶೋಂಬೇರಿ ರೀತಿ ಕಾಣ್ತಾ ಇರ್ತದೆ. ಆದ್ರೆ ಒಂದು ಸಲ ಗರ್ಜಿಸಿರುತ್ತಲ್ಲ, ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಮುಂದೆ ಇಡೀ ದಿವಸ ಇಡೀ ಕಾಡಿನಲ್ಲಿ ಒಂದು ರೀತಿಯ ತಲ್ಲಣ ಉಂಟಾಗುತ್ತೆ. ಅದು ಇದೆ ಅನ್ನೋಂಥ ಕಾರಣ. ಹಾಗೆ ಜೈ ಶ್ರೀರಾಮ್ ಘೋಷಣೆ ಅನ್ನೋದು ಬೀಜ ಮಂತ್ರ ಆಗಬೇಕು. ಪ್ರತಿ ಕ್ಷಣವೂ ಎಲ್ಲ ಕಡೆ ಹೇಳ್ತಾ ಹೋಗ್ಬಿಟ್ರೆ ಹೇಗೆ ಅಂತ ಪಾಪ ಆತ ಹೇಳಿದಂಥವು. ಆತನ ವಿರುದ್ಧ ದೊಡ್ಡದಾದಂಥ ಆರೋಪ ಶುರುವಾಯಿತು. ಚುನಾವಣೆಯ ಸಂದರ್ಭದಲ್ಲಿ ಇವರಿಗೆ ಜೈ ಶ್ರೀರಾಮ್ ಬೇಕಾಗಿತ್ತು, ಈಗ ಜೈ ಶ್ರೀರಾಮನ್ನು ಹೇಳಬೇಡಿ ಅಂತ ಇದ್ದಾರೆ. ಅಂದರೆ ವಿವೇಚನೆ ಇಲ್ಲದೆ ಇದ್ದಾಗ ಇಂಥ ಸಮಸ್ಯೆಗಳು ಉದ್ಭವಿಸ್ತವೆ. ಈಗ ಭಾಳ ದೊಡ್ಡ ಜವಾಬ್ದಾರಿ ನಿಭಾಯಿಸಬೇಕಾದ ಅನಿವಾರ್ಯತೆ ಈ ಸುವೇಂದು ಅಧಿಕಾರಿಗಿದೆ. ಹೀಗಾಗಿ ಆತ ಒಂದು ಕಡೆ ಈ ಬಾರಿ ಕೆಲಸ ಮಾಡಿ ಪ್ರೂವ್ ಮಾಡಿದಂಥ ವ್ಯಕ್ತಿ ಮನೋಜ್ ಅಗರ್ವಾಲ್ನ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ, ಮತ್ತು ಸುಬ್ರತೋ ಗುಪ್ತಾ ಅವ್ರನ್ನ ಸಲಹೆಗಾರರಂತ ಮಾಡಿ. ಇದರಿಂದ ಏನನ್ನು ನಾವು ನಿರೀಕ್ಷೆ ಮಾಡಬಹುದು? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಅನ್ನೋದಿದೆಯಲ್ಲ, ಅದು ಸುರಳಿತವಾಗಿರುತ್ತೆ. ಕಾಲದಿಂದ ಕಾಲಕ್ಕೆ ಏನೇನಾಗಬೇಕೋ ಅವೆಲ್ಲಗಳು ಆಗ್ತವೆ, ಅಪಸವ್ಯಗಳಾಗೋದಿಲ್ಲ ಅನ್ನೋದು ಖಚಿತಪಡಿಸಿದರು. ನೋಡಿ, ಅವ್ರು ಮಾಡಿರೋ ಒಂದು ಕೆಲಸ ಹೇಳ್ತೇನೆ ನೋಡಿ. ಶಾಂತಿನಿಕೇತನದಲ್ಲಿ ಈತನ ಮನೆ ಇರೋದು ಯಾರ್ದು? ಅಭಿಷೇಕ್ ಬ್ಯಾನರ್ಜಿ ಒಬ್ಬ ಸಂಸತ್ ಸದಸ್ಯ ಅನ್ನೋದು ಬಿಟ್ಟರೆ ಡೈಮಂಡ್ ಹಾರ್ಬರ್ದು ಆತನಿಗೆ ಬೇರೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಿಲ್ಲ. ಒಬ್ಬ ಸಂಸದನಿಗೆ ಎಷ್ಟು ಅಂಗರಕ್ಷಣೆಯನ್ನು ಕೊಡ್ತೀರಿ ಅಥವಾ ಭದ್ರತೆ ಎಷ್ಟಿರ್ತಾರೆ? 1-2 ಜನ ಪೊಲೀಸರು, 1-2 ಜನ ಭದ್ರತಾ ವ್ಯವಸ್ಥೆ ಇರುತ್ತೆ ಅಂದ್ಕೊಳ್ಳಿ. ಒಂದು ಬೆಂಗಾವಲು ವಾಹನ ಬೇಕಾದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ. 500ರಿಂದ 600 ಜನ ಪೊಲೀಸರು ಆತನ ಇಡೀ ಬಡಾವಣೆ ಸುತ್ತ ಯಾವಾಗಲೂ ಇರೋರು. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಲಾಗಿರೋದು. ಆತನನ್ನು ಭೇಟಿ ಆಗ್ಲಿಕ್ಕೆ ಒಳಗಡೆ ಹೋಗಲಿಕ್ಕೆ ಅನುಮತಿಯನ್ನು ಪಡಿಬೇಕಾಗಿತ್ತು ಆತನ ಮನೆಗೆ ಶಾಂತಿನಿಕೇತನಲ್ಲಿ. ಆತ ಹೊರಟ್ರೆ ಆತನ ಹಿಂದೆ ಮುಂದೆ 100 ವಾಹನಗಳು ಓಡಾಡುವು. ಸುವೇಂದು ಅಧಿಕಾರಿ ಇದನ್ನು ನೋಡಿದರು. ಅರೆ ಈತ ಯಾವ ಕೋದಂಡರಾಮ ಅಂತ ಈತನಿಗೆ ಈ ರೀತಿ ಪೊಲೀಸ್ ವ್ಯವಸ್ಥೆ ತೆರಿಗೆದಾರರ ದುಡ್ಡಿನಲ್ಲಿ ನೀವು 500-600 ಜನ ಭದ್ರತಾ ಸಿಬ್ಬಂದಿ ಅವ್ರನ್ನ ಈತನಿಗೆ ಕೊಟ್ಟುಬಿಟ್ರೆ ಈತನಿಗೆ ಯಾವ ಥ್ರೆಟ್ ಇದೆ ಅಂತ ಈತನಿಗೆ ಕೊಡಬೇಕು? ಈತನನ್ನು ಯಾರು ಈತನೇ ಬೇರೆದವ್ರನ್ನ ಹೊಡೆಸೋನು. ಈತ ಕಾರಿನ ಬಾನೆಟ್ ಮೇಲೆ ನಿಂತು ಈತ ಸಾರ್ವಜನಿಕವಾಗಿ ಸುತ್ತಲೂ ಸಾವಿರಾರು ಜನ ನೆರೆದಿರುವ ಸಂದರ್ಭದಲ್ಲಿ ಕಾರಿನ ಬಾನೆಟ್ ಮೇಲೆ ನಿಂತು ಮೇ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಮೇಲೆ ಅಮಿತ್ ಶಾಜಿ ನಿಮ್ಮನ್ನು ಉಲ್ಟಾ ಲಟ್ಕಾಯಿಸಿ ನಿಮ್ಮನ್ನು ಸರಿಯಾಗಿ ತದಕ್ತೇವೆ, ನೀವು ದಿಲ್ಲೆದ್ರು ಬಿಡೋದಿಲ್ಲ ನಿಮ್ಮನ್ನು ಅಂತ ಹೇಳಿದಂಥ ಮನುಷ್ಯ ಆಯಿತು. ಈತನೇ ಗೂಂಡ. ಈತನ ಮೇಲೆ ಯಾರು ದಾಳಿ ಮಾಡಲಿಕ್ಕೆ ಸಾಧ್ಯ ಇದೆ? ಮತ್ತು ಈತ ಗೂಂಡಾಗಳನ್ನು ಸಾಕಿರುವಂಥ ವ್ಯಕ್ತಿ, ಬಾಹುಬಲಿಗಳನ್ನು ಸಾಕಿಕೊಂಡಿರುವಂಥ ವ್ಯಕ್ತಿ. ಈತನ ಮೇಲೆ ಯಾರು ದಾಳಿ ಮಾಡ್ತಾರೆ? ಇಡೀ ತೆರಿಗೆದಾರರ ದುಡ್ಡನ್ನು 500-600 ಜನ ಭದ್ರತಾ ಸಿಬ್ಬಂದಿ ಪೊಲೀಸರನ್ನ ಈತನ ಇಡೀ ಬಡಾವಣೆಯಲ್ಲಿ ನಿಲ್ಲಿಸಿ ಎಲ್ಲಿಯೂ ಜನ ಓಡಾಡಲಾರ್ದಾಗೆ ವಾಹನ ಸಂಚಾರ ನಿಯಂತ್ರಣವನ್ನು ಮಾಡಿ ಭಾಳ ದೊಡ್ಡ ಮಟ್ಟದ ಅಪಸವ್ಯ ಮಾಡಿ ಇಷ್ಟು ವರ್ಷ ನಡೆಸಿತ್ತಲ್ಲ. ಸುವೇಂದು ಅಧಿಕಾರಿ ಹೇಳ್ತಾರೆ, ಒಬ್ಬ ಸಂಸದನಿಗೆ ಎಷ್ಟು ಕೊಡಲಿಕ್ಕೆ ಶಿಷ್ಟಾಚಾರದಲ್ಲಿ ಅವಕಾಶ ಇದೆಯೋ ಅಷ್ಟೇ ಜನ ಆತನ ಮನೆಯ ಮುಂದೆ ಇರ್ತಕ್ಕದ್ದು, ಉಳಿದವ್ರು ಯಾರೂ ಅಲ್ಲಿ ಇರಬಾರ್ದು ಅಂತೇಳಿ ಎಲ್ಲರನ್ನೂ ಕಿತ್ತಾಕ್ಬಿಟ್ಟ. ಈಗ ಏನಾಗಿದೆ ಅಂದರೆ ಜನರಿಗೆ ಅದು ಸೆಲ್ಫಿ ಪಾಯಿಂಟ್ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಮನೆ ಮುಂದೆ ನಿಂತ್ಕೊಂಡು ಯಾವ ಬ್ಯಾರಿಕೇಡ್ ಹಾಕಿ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರಲ್ಲ ಅಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡು ಇನ್ ಫ್ರಂಟ್ ಆಫ್ ಅಭಿಷೇಕ್ ಬ್ಯಾನರ್ಜಿ ರೆಸಿಡೆನ್ಸ್ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಾಕೋತಾ ಇದ್ದಾರೆ. ಈತನ ಕತೆ ಹಿಂಗಾಯ್ತಾ? ಈತನ ಪತ್ನಿಯ ಬಗ್ಗೆ ಅತಿ ದೊಡ್ಡದಾದಂಥ ವಿವಾದ ಈಗ ಉಂಟಾಗಿದೆ. ಆಕೆ ಥೈಲ್ಯಾಂಡ್ ಪಾಸ್ಪೋರ್ಟ್ ಹೋಲ್ಡರ್. ಆತನ ಹೆಂಡತಿ 2012ರಲ್ಲಿ ರಾತ್ರೋರಾತ್ರಿ ಈತ ಮದುವೆ ಆದ. ಯಾವ ರೀತಿಯ ಗಡಿಬಿಡಿಯಲ್ಲಿ ವಿವಾಹ ಆಯಿತು ಅಂದರೆ ಇದರಿಂದ ಏನಿದೆ ಅನ್ನೋದು ಯಾರಿಗೂ ಅರ್ಥವೇ ಆಗಲಿಲ್ಲ. ಆಕೆ ಹೆಸರು ರುಜಿರಾ ನರೂಲಾ ಬ್ಯಾನರ್ಜಿ ಅಂತ ಆಕೆ ಹೆಸರು. ಈಗ ಹೊರಬಂದಿರೋ ಮಾಹಿತಿ ಏನಂದರೆ ಈ ಕಡೆ 2 ಕಾರ್ಡ್ಗಳಿರ್ತವೆ. ಒಂದು PIO ಕಾರ್ಡ್ ಅಂತಾರೆ, ಇನ್ನೊಂದು OCI ಕಾರ್ಡ್ ಅಂತಾರೆ.
ಒಂದೊಂದು ಕಾರ್ಡಲ್ಲಿ ಒಂದೊಂದು ತಂದೆಯ ಹೆಸರನ್ನು ಈಕೆ ಬರ್ಕೊಂಡಿದ್ದಾಳೆ. ಒಂದರಲ್ಲಿ ಬರೀತಾಳೆ ನಿಪಾನ್ ನರೂಲಾ, ರುಜ್ರಾ ನರೂಲಾ ಡಾಟರ್ ಆಫ್ ನಿಪಾನ್ ನರೂಲಾ ಅಂತ ಒಂದು PIO ಕಾರ್ಡಲ್ಲಿ. ಇನ್ನು OCI ಕಾರ್ಡಲ್ಲಿ ರುಜಿರಾ ಡಾಟರ್ ಆಫ್ ಗುರುಚರಣ್ ಅಹೂಜಾ ಅಂತ ಬರ್ಕೊಂಡು. ಇದು PIO ಕಾರ್ಡ್ದಾಯಿತು. OCI ಕಾರ್ಡ್ ಈಕೆಗೆ ಬಳಿ 2 ಪ್ಯಾನ್ ಕಾರ್ಡ್ ಅಂತ. ಅದೇ ಹೆಂಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 2 ನಂಬರ್ ಇದೆ ನನ್ನ ಹತ್ರ. ಒಂದು ಕಾರ್ಡಲ್ಲಿ ರುಜಿರಾ ಬ್ಯಾನರ್ಜಿ ಅಂತ ಹಾಕ್ಕೊಂಡಿದ್ದಾರೆ, ಇನ್ನೊಂದರಲ್ಲಿ ರುಜಿರಾ ನರೂಲಾ ಅಂತ ಹಾಕ್ಕೊಂಡಿದ್ದಾರೆ. ಅಂದರೆ ಇದೋ ನಂಬರಿ ವ್ಯವಹಾರ ಮಾಡೋದ್ರಲ್ಲಿ ನಿಸ್ಸೀಮರಾಗಿರೋರು. ಆಮೇಲೆ ಅಭಿಷೇಕ್ ಬ್ಯಾನರ್ಜಿ ಅಂತ ಆಯಕಟ್ಟಿನ ಜಾಗದಲ್ಲಿ ಕುತ್ಕೊಂಡು ಇಡೀ ಪಶ್ಚಿಮ ಬಂಗಾಳವನ್ನು ನಿಯಂತ್ರಿಸ್ತಾ ಇದ್ದಂಥ ವ್ಯಕ್ತಿ ಒಬ್ಬ ವಿದೇಶಿ ಮಹಿಳೆಯನ್ನು ಕರ್ಕೊಂಬಂದು ಮದುವೆಯಾಗಿ ಈ ರೀತಿಯಾದಂಥ ದಾಖಲಾತಿಗಳನ್ನ ತಯಾರಿ ಮಾಡ್ತಾರೆ ಅಂದರೆ ಇದರಿಂದ ಏನೇನು ಸಂಚುಗಾರಿಕೆ ಇರಬಹುದು. ಈಗ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬೇರೆ ಇವರ ಕುಟುಂಬದ ಹೆಸರುಗಳಿದ್ದಾವೆ. ಈಗ ಕೇಂದ್ರ ಗೃಹ ಸಚಿವಾಲಯ ಇದರ ಕುರಿತು ತನಿಖೆಯನ್ನು ನಡೆಸ್ತಾ ಇದೆ. ಕೆಟ್ಟ ಟೈಮ್ ಬಂದರೆ ಅಂದರೆ ಹೆಂಗೆ ಬರ್ತದೆ ಅನ್ನೋದಕ್ಕೆ ಮಮತಾ ಬೇಗಮ್ ಮತ್ತು ಅಭಿಷೇಕ್ ಬ್ಯಾನರ್ಜಿನ ನೋಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.